ಇದ್ರದ್ದು ಆಮೇಲೆ ಲೇಸ ಇದ್ರದ್ದು ಕೊಡಪ್ಪ, ಅದ್ರದ್ದು ಬಿಲ್ಗಳು ಯಾವ್ಯಾವ ಪ್ರೆಷರ್ಗೆ ಎಷ್ಟೆಷ್ಟು ಕೊಟ್ಟಿದ್ಯಾ ಅಂತ ಕೊಡಪ್ಪ. ತುಮಕೂರು ಗ್ರಾಮಾಂತರ ಹೊಸಹಳ್ಳಿಯಲ್ಲಿ ಇರುವ ಶ್ರೀರಾಮ್ ಕ್ರಷರ್ನಲ್ಲೂ ಕಲ್ಲು ಬ್ಲಾಸ್ಟ್ ಮಾಡುತ್ತಿರುವುದರಿಂದ ಮನೆಗಳು ಬಿರುಕು ಬಿಡುತ್ತಿವೆ ಎಂದು ಆರೋಪ ಕೇಳಿಬಂದಿದೆ. ಇದನ್ನ ಪ್ರಶ್ನೆ ಮಾಡಿದ ಗ್ರಾಮಸ್ಥರ ಮೇಲೆ ಶ್ರೀರಾಮ ಕ್ರಷರ್ನಲ್ಲಿ ಕೆಲಸ ಮಾಡುವ ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬರುತ್ತಿದೆ. ಗಾಯಾಳುಗಳು ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಿಳೆಯರ ಮೇಲೆಯೂ ಸಹ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿದೆ. ಇದ್ರದ್ದು ಆಮೇಲೆ ಲೇಸ ಇದ್ರದ್ದು ಕೊಡಪ್ಪ, ಅದ್ರದ್ದು ಬಿಲ್ಗಳು ಯಾವ್ಯಾವ ಪ್ರೆಷರ್ಗೆ ಎಷ್ಟೆಷ್ಟು ಕೊಟ್ಟಿದ್ಯಾ ಅಂತ ಕೊಡಪ್ಪ. ಅದನ್ನ ಬಂದಿತ್ತು ನಾನು ಶೋಭಾ ಸರ್. ಏನು ವಿಚಾರಕ್ಕಂತ ಗೊತ್ತಿಲ್ಲ ಸರ್. ಒಂದು ಹುಡುಗ ಫಸ್ಟು ಬಂದುಬಿಟ್ಟು ಸಿಗರೇಟ್ ಕೇಳ್ತಿದ್ದ. ಸಿಗರೇಟ್ ಕೇಳ್ಬಿಟ್ಟು ನಾನು ಮೈದನ್ನ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕೆಳಗೆ ಹಾಕೊಂಡು ಹೊಡಿತಿದ್ದ. ಯಾಕೆ ಏನು ಅಂತ ಕಾರಣ ಗೊತ್ತಿಲ್ಲ ನಮಗೆ. ಇವ್ರು ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡು ಅಲ್ಲಿ ಕೂತಿದ್ರು. ಬಡ್ಕೊಂಡು ಹಣ ಅಂತ ಕೂಗಿದ್ಕೆ ಇವ್ರು ಓಡೋಗ್ಬಿಟ್ಟು ಬಿಡಿಸಿ 2 ಒದೆ ಕೊಟ್ಬಿಟ್ಟು ಇವ್ರೂ ಗಲಾಟೆ ಮಾಡಿ ಬೈದ್ಬಿಟ್ಟು ಕಳಿಸಿರು. ಏನು ಮಾಡಲಿಲ್ಲ, ಬೈದ್ಬಿಟ್ಟು ಕಳಿಸಿರು. ಕುಡಿದ್ಬಿಟ್ಟು ಇಲ್ಲಿ ಬಂದು ಜಗಳ ಆಡ್ತೀರ ಅಂಗಡಿ ಹತ್ರ ಅಂತ. ನಿಮಗೆ ಮಾಡ್ತೀನಿ, 1 ಗಂಟೆ ಬಿಟ್ಕೊಂಡು ಬರ್ತೀನಿ. ನಾವು ಯಾರು ಗೊತ್ತಾ, ಆನಂದನ ಕಡೆಯವ್ರು ಅಂತ ಆನಂದನ ಹೆಸರು ಹೇಳಿರಿ ಸರ್. ಆನಂದನ ಹೆಸರು ಹೇಳ್ಬಿಟ್ಟು ಬಂದು 1 ಗಂಟೆ ಆದಮೇಲೆ ನಾವೇನು ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ. ಇನ್ನೇನು ಹುಡುಗ ಕುಡ್ದೋಗಿರ್ತಾನೆ ಅಂತ ನಾವು ಆ ಥರ ಏನು ಇದು ಮಾಡಲಿಲ್ಲ. ಅವ್ರ ಮನೆಯವ್ರಿಗೆ ಯಾರಿಗೋ ಫೋನ್ ಮಾಡಿ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಮತ್ತು 1 ಗಂಟೆ ಆದಮೇಲೆ ಒಂದು 25 ಜನ ಕರ್ಕೊಂಡು ಅವ್ರ ಹೆಸರುಗಳು ಯಾರ್ಯಾರು ಅಂತಲೇ ಗೊತ್ತಿಲ್ಲ, ಜಾಸ್ತಿ ಜನ ಕರ್ಕೊಂಬಂದ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಅಂಗಡಿ ಎಲ್ಲ ಹೊಡಾಕ್ಬಿಟ್ಟು ನನ್ನ ಗಂಡಂಗೆಲ್ಲ ಹೊಡೆದು ರಾಡಾಗೆ ಮತ್ತು ಕಡ್ಡಿಗಳಿಗೆಲ್ಲ ತಗೊಂಡು ಹೊಡೆದ್ಬಿಟ್ಟವ್ರು. ನನಗೂ ಹೊಡೆದ ಸರ್. ಅವ್ನು ಯಾರೋ ಬರತ್ತ ನಾನು ಜಾಡ್ಸೋದ್ದ. ಆನಂದ ನಾನು ಇದು ಮಾಂಗಲ್ಯ ಚೈನ್ ಕಿತ್ಕೊಂಡ್ಬಿಟ್ಟವನೇ. ಹಿಡ್ಕೊಂಡ್ಬಿಟ್ಟು ಮಾಂಗಲ್ಯ ಚೈನ್ ಕೊಡೋ ಅಂತ ನಾನು ಅವ್ನು ಕಲ್ಪಟ್ಟು ಹಿಡ್ಕೊಂಡು ಕೇಳಿದ್ಕೆ ನೀನು ಹೆಂಗ್ಸು ಬಂದಿದ್ದೀಯ ಅಂತ ಜಾಡ್ಸೋದು ಎಲ್ಲ ಇಲ್ಲಿಗೆಲ್ಲ ಏಟಾಗಿಬಿಟ್ಟಿದ್ದೆ. ನನಗೆ ಈ ಕಡೆ ಎಲ್ಲ ಹೊಡೆದ್ಬಿಟ್ಟವ್ರು. ನನಗೆ 2 ಹೊಡೆದಿದ್ದು, ಭರತ ಮತ್ತು ಆನಂದ. ಸರ್ ಅದು ಸರ್ ನಮ್ಮದು ಮೊದಲಿಗೆ ಅವ್ರು ಇನ್ವೆಸ್ಟ್ ಮಾಡೋದಕ್ಕೆ ಅದಕ್ಕೆ ಕಂಪ್ಯೂಟರ್ ಗಾಡಿ ತೊಗೊಂಡ್ಬಂದಿದ್ರು. ಅದನ್ನು ನಾವು ನಿಲ್ಲಿಸೋದಕ್ಕೆ ಅವರು ಹಳೆ ವಯಸ್ಸನ್ನು ಇಟ್ಕೊಂಡು ಈ ಥರ ಮಾಡಿದ್ರು. ಅಲ್ಲೇ ಮಾಡಿದ್ದಾರೆ. ಅಲ್ಲೇ ಮಾಡ್ತಾರೆ. ಅನಂತ್ ಕುಮಾರ್ ಅಂತ ಅದೇನು ವರ್ಕ್ ಮಾಡ್ತಾರೆ? ಅದೇ ಸರ್ ಅವ್ರು ಪ್ರೆಷರಲ್ಲಿ ವರ್ಕ್ ಮಾಡ್ತಾರೆ. ಇದು ಬ್ಲಾಸ್ಟಿಂಗ್ ಮಾಡ್ತಾರೆ. ಅವರು ಬ್ಲಾಸ್ಟಿಂಗ್ ಮಾಡಿಕೊಂಡು ಅಲ್ಲೇ ಲೇಬರ್ ಮಾಡ್ಕೊಂಡು ಬ್ಲಾಸ್ಟಿಂಗ್ ಮಾಡ್ಕೊಂಡು. ನೀವೇನಿದ್ರು ಅಲ್ಲೇ ಅದ ಸರ್? ನನ್ನ ಮನೆ ಹತ್ರ ಇದೆ ಸರ್. ಅವರು ನಮ್ಮ ಮನೆ ಹತ್ರ ಹುಡುಕೊಂಡು ಅದೇನಾದ ಬೇರೆ ವೈಷಮ್ಯತ ಇಲ್ಲ ಅಂದರೆ ಪ್ರೆಷರ್ ವಿಚಾರವಾಗಿ ಮತ್ತು ಹಳೆ ವೈಷಮ್ಯಗಳು ಸರ್. ಇದೇ ಏನು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಇದು ಅಂತ ಎಲ್ಲ ಇದು ಮಾಡ್ಕೊಂಡು ಒಳ್ಳೆ ವಿಚಾರಗಳು ವೈಷಮ್ಯದಿಂದ ಬಂದ್ಬೋದು. ಎಷ್ಟು ಜನ ಬಂದಿದ್ರು ಸರ್? ಸುಮಾರು ಒಂದು 20-25 ಜನ ಮೇಲೆ ಸರ್. ಇನ್ನು ಇಷ್ಟು ನಡೆದರೂ ಸಹ ಯಾವುದೇ ಪೊಲೀಸ್ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಟಡಿ ನಾವು ಕುಳಿ ಹೊಡೆದಿದ್ದೀವಿ, ಈ ಸ್ಟಡಿಗೆ ಇಷ್ಟು ಮೆಟೀರಿಯಲ್ ಕೊಡಬೇಕು, ಅಷ್ಟು ರೂಲ್ಸ್ ಇರುತ್ತೆ. ಇವರು ಕುಳಿ ಹೊಡೆಯೋದೇ ಜಾಸ್ತಿ, ಮೆಟೀರಿಯಲ್ ತಾಣದೇ ಒಂದು ಲೆಕ್ಕಕ್ಕೆ, ಅದಕ್ಕೆಲ್ಲ ಬಿಲ್ ಕೊಡ್ಬೇಕು. ಇವರು ಪ್ರತಿ ಸರಿ ಎಷ್ಟೆಷ್ಟು ಬಂದು ಇಲ್ಲಿ ಇದು ಮಾಡ್ಕೊಂಡು ಈ ಸ್ಟಡಿ ಕುಳಿ ಹೊಡೆದವ್ರೆ, ಇಷ್ಟು ಬ್ಲಾಸ್ಟ್ ಮಾಡ್ತಾವ್ರೆ ಅಂತಲೂ ಹೇಳ್ಬೇಕು. ಯಾರೇನು ಬಂದು ಮಾಡಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅಧಿಕಾರಿಗಳು ಬಂದು ಯಾರು ಚೆಕ್ ಮಾಡಲ್ಲ. ಪ್ರತಿ ಬ್ಲಾಸ್ಟಲ್ಲೂ ಬಂದು ಒಬ್ರು ಅಧಿಕಾರಿ ಚೆಕ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬೇಕು. ಯಾರು ಚೆಕ್ ಮಾಡ್ಬೇಕದು? ಮೈನ್ಸನ್ ಜಿಎಲ್ಎಸ್ನರ್ ಅವ್ರಿಗೆ ಎಲ್ಲ ಜವಾಬ್ದಾರಿ. ಎಲ್ಲರೂ ಈಗ ಮೈನ್ಸನ್ ಜಿಎಲ್ಎಸ್ನರ್ ಅಲ್ವಾ ಸರ್? ಈಗ ಎಲ್ಲದಕ್ಕೂ ಬಂದು ಎಲ್ಲ ಚೆಕ್ ಮಾಡೋದು, ಒಂದು ಗಾಡಿ ಕೇಸ್ ಮಾಡೋದು, ಎಲ್ಲ ಬಂಡೆ ಪರ್ಮಿಷನ್ ಏನೈತಿ ಎಲ್ಲ ಅವ್ರದೇ ಬರೋದು. ಅವ್ರು ಯಾರು ಬಂದು ನೋಡಲ್ಲ. ಅವ್ರಿಗೇನು ಬೇಕು, ಅವ್ರಿಗೆ ಬರಬೇಕಾದ್ರೆ ಇಲ್ಲಿ ಬಂಡೆ ಬ್ಲಾಸ್ಟ್ ಯಾರು ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಜನಕ್ಕೆ ಇಲ್ಲಿ ಏನು ತೊಂದರೆ ಆಗ್ತೈತೆ ಅದೇನು ಬೇಕಿಲ್ಲ. ನಮಗೆ ಗೌರ್ಮೆಂಟ್ ಹೇಳೈತೆ ಗಾಡಿ, ಅವ್ರಿಗೆ ಗಾಡಿಗಳು ಯಾವನ ಅಮಾಯಕರು ಗಾಡಿಗಳು ಹಿಡಿಯೋದು, ಅವ್ರಿಗೆ ಪರ್ಮಿಟ್ ಐತಾ ಅದೈತಾ, ಬರೀ ಇವನ್ ಚೆಕ್ ಮಾಡೋದು. ಇಷ್ಟು ಬಿಟ್ಟರೆ ಈ ಕ್ರಷರ್ ಓನರ್ಗಳು ಲಾರಿಗಳನ್ನ ಇವನ್ನ ಯಾವ ಹಿಡಿದು ಕೇಸ್ ಮಾಡೋದಾಗ್ಲಿ ಏನೂ ಮಾಡಲ್ಲ. ಆಮೇಲೆ ಇವಾಗ ಗಾಡಿ ಹೇಳ್ತಾರೆ, ಈಗ ನಮ್ಗೇನೋ ಒಂದು ಕೆಲಸ ಇರುತ್ತೆ, ಲಾರಿ ತಗೊಂಡು ಹಿಂಗಾಸ್ ಹೋಗ್ತೀವಿ, ಕ್ರಷರ್ ತಗ ಗಾಡಿ ಹೋಗಿ ಖಾಲಿ ಬಂದ್ರು ಅದಕ್ಕೂ ನೀನು ಏನಕ್ಕೆ ಹೋಗಿದ್ದೆ, ಗಾಡಿ ಹೋಗಿ ಬಂದೈತೆ ಅಂದಮೇಲೆ ಲೋಡ್ ಆಗೈತೆ ಅಂತಂದು ಪಾಪ ಅವ್ರಿಗೂ ಅಮಾಯಕರಿಗೂ ತೊಂದರೆ ಕೊಡ್ತಾವ್ರೆ. ಈ ಕ್ರಷರ್ಗಳಿಗೆಲ್ಲ ಇವೆಲ್ಲ ಮಾಡ್ತಾರಲ್ಲ. ಈಗ ಮೆಟೀರಿಯಲ್ ಇಷ್ಟೊಂದು ಹೋಗಿ ಬಂದೈತೆ, ಕರೆಕ್ಟಾಗಿ ಅವ್ರ ಹತ್ರ ಒಂದು ದಾಖಲಾತಿ ಐತೆ ನೋಡಿ, 2 ಗಾಡಿ ಹೋಗಿ ಬಂದಿದ್ದಾವೆ. ಅವ್ರ ಹತ್ರ ಎಲ್ಲ ತಿಳ್ಕೊಡ್ರಿ ನೋಡೋಣ. ಆ 2 ಗಾಡಿಗೂ ಕರೆಕ್ಟಾಗಿ ದಾಖಲಾತಿ ಆಯ್ತಾ? ಈಗ ಓಪನ್ ಮಾಡಿ ತೋರಿಸಿದ್ರೆ ಅವ್ರು ಮಾಡಕ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಈಗ ಮೀಡಿಯಾದವ್ರು ಇದ್ದೀರಾ, ಒಂದ್ಸತಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಬಡ ಜನಗಳಿಗೆ ತುಂಬಾ ತೊಂದರೆ. ಯಾಕೆಂದ್ರೆ ಊರ್ ಪಕ್ಕ ಇಲ್ಲಿ ಬ್ಲಾಸ್ಟ್ ಆಗುತ್ತೆ,
ಅಕ್ಕಪಕ್ಕ ಊರುಗಳು ಇಷ್ಟು ಹತ್ರದಾಗಿದ್ರು ಇದನ್ನ ಲೆಕ್ಕಾಚಾರವಾಗಿ ಕ್ರಷರ್ನ ಈ ಬಂಡೆ ಬ್ಲಾಸ್ಟ್ ಮಾಡಿಸೋದು ನಿಲ್ಲಿಸ್ಬೋದು ಗೌರ್ಮೆಂಟ್. ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಒಟ್ನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರ ಅಳಲನ್ನ ಕೇಳುತ್ತಾರಾ ಕಾದು ನೋಡಬೇಕಾಗಿದೆ. AN ಫಿರ್ MMTV ನ್ಯೂಸ್ ತುಮಕೂರು.